ಶನಿದೇವರ ದೃಷ್ಟಿಯಿಂದ ಸ್ವತಃ ಮಹಾದೇವ ಶಿವನೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂದರೆ ನಂಬ್ತೀರಾ? ಈ ಕಥೆ ಕೇವಲ ಶಿವ ಮತ್ತು ಶನಿಯ ಕಥೆಯಲ್ಲ. ಕರ್ಮ, ಕಾಲ ಮತ್ತು ನ್ಯಾಯದ ಮುಂದೆ ಎಲ್ಲರೂ ಸಮಾನ ಎಂಬ ಸತ್ಯವನ್ನು ತಿಳಿಸುವ ಕಥೆ. ಹಾಗಾದ್ರೆ ಕೇಳಿ ಶಿವಶನಿಯ ಈ ಅದ್ಭುತ ಕಥೆ. ಕೈಲಾಸ ಪರ್ವತ ಮಂಜಿನಿಂದ ಆವೃತವಾಗಿದ್ದ ಆ ಪವಿತ್ರ ಸ್ಥಳದಲ್ಲಿ ಮಹಾದೇವ ಶಿವನು ಗಾಢ ಧ್ಯಾನದಲ್ಲಿದ್ದನು. ಅಷ್ಟರಲ್ಲಿ ಕೈಲಾಸದ ದ್ವಾರದ ಬಳಿ ಒಬ್ಬ ಅತಿಥಿ ಬಂದನು. ಅವನು ಬೇರೆ ಯಾರೂ ಅಲ್ಲ, ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವ ನ್ಯಾಯಾಧೀಶ ಶನಿದೇವ. ಶನಿದೇವರು ಶಿವನ ಬಳಿಗೆ ಬಂದು ಕೈಮುಗಿದು, ಪ್ರಣಾಮ ಮಹಾದೇವ ಎಂದು ನಮಸ್ಕರಿಸಿದನು. ಆಯುಷ್ಮಾನ್ ಭವ ಶನಿ, ಹೇಳು, ಇಂದು ಯಾವ ಕಾರಣಕ್ಕಾಗಿ ಬಂದಿದ್ದೀಯ? ಶನಿದೇವರು ಕ್ಷಣಕಾಲ ಮೌನವಾಗಿ ನಿಂತನು. ನಂತರ ನಿಧಾನವಾಗಿ ಮಾತನಾಡಿದನು. ಪ್ರಭು, ಪ್ರಕೃತಿಯ ನಿಯಮದಂತೆ ಎಲ್ಲ ಜೀವಿಗಳಿಗೂ ಅವರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವುದು ನನ್ನ ಕರ್ತವ್ಯ. ಕಾಲಚಕ್ರದ ಪ್ರಕಾರ ಈಗ ನಿಮ್ಮ ಮೇಲೂ ನನ್ನ ದೃಷ್ಟಿ ಬೀಳುವ ಸಮಯ ಬಂದಿದೆ ಎಂದು ಶನಿದೇವರು ಶಿವನಿಗೆ ಹೇಳುತ್ತಾರೆ. ಆಗ ಶಿವನು ಸಣ್ಣದಾಗಿ ನಕ್ಕು ಶನಿದೇವರಿಗೆ ಹೇಳುತ್ತಾರೆ, ಶನಿ, ಈ ಬ್ರಹ್ಮಾಂಡದ ನಿಯಮಗಳನ್ನು ನಾನೇ ರೂಪಿಸಿದ್ದೇನೆ. ಆ ನಿಯಮಗಳು ನನಗೂ ಅನ್ವಯಿಸುತ್ತವೆ ಎಂಬುದನ್ನು ನಾನು ಬಲ್ಲೆ. ನಿನ್ನ ಕರ್ತವ್ಯ ನಿಷ್ಠೆಗೆ ನನ್ನ ಮೆಚ್ಚುಗೆ ಇದೆ. ಹಾಗಾದರೆ ಹೇಳು, ನಿನ್ನ ವಕ್ರದೃಷ್ಟಿ ನನ್ನ ಮೇಲೆ ಎಷ್ಟು ಸಮಯದವರೆಗೆ ಇರಲಿದೆ? ಅದಕ್ಕೆ ಶನಿದೇವರು ವಿನಮ್ರವಾಗಿ, ಮಹಾದೇವ, ನನ್ನ ದೃಷ್ಟಿ ನಿಮ್ಮ ಮೇಲೆ ನಾಳೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ, ಅಂದರೆ ಬರೋಬ್ಬರಿ ಸುವರ್ಣ 7.5 ಗಂಟೆಗಳ ಕಾಲ ಇರಲಿದೆ ಎಂದು ಶನಿದೇವರು ಹೇಳುತ್ತಾರೆ. ಶಿವನು ನಸುನಗುತ್ತಾ, ಸರಿ ಶನಿ, ನಾಳೆ ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳದಂತೆ ನಾನು ಜಾಗರೂಕನಾಗಿರುತ್ತೇನೆ. ನೀನು ನಿನ್ನ ಕರ್ತವ್ಯವನ್ನು ಮಾಡು, ನಾನು ನನ್ನ ಲೀಲೆಯನ್ನು ತೋರುತ್ತೇನೆ ಎಂದು ಸವಾಲನ್ನು ಸ್ವೀಕರಿಸುತ್ತಾರೆ ಮಹಾದೇವ ಶಿವನು. ಶನಿದೇವರು ಅಲ್ಲಿಂದ ಹೊರಡುತ್ತಾರೆ. ಮರುದಿನ ಸೂರ್ಯ ಉದಯಿಸುತ್ತಿದ್ದಂತೆಯೇ ಶಿವನು ತನ್ನ ದಿವ್ಯ ರೂಪವನ್ನು ಮರೆಮಾಚಿ ಬೃಹತ್ ಆನೆಯ ರೂಪ ತಾಳಿದನು. ನಂತರ ಯಾರಿಗೂ ತಿಳಿಯದಂತೆ ಭೂಲೋಕದ ದಟ್ಟ ಕಾಡಿನೊಳಗೆ ನಡೆದು ಯಾರೂ ಇಲ್ಲದ ನಿರ್ಜನ ಜಾಗದಲ್ಲಿ ಶನಿಯ ವಕ್ರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಬೇಕೆಂದು ಕಾಡಿನಲ್ಲಿಯೇ ಇರತೊಡಗಿದನು. ಗಂಟೆಗಳು ಉರುಳಿದವು. ಮುಂಜಾವು ಮಧ್ಯಾಹ್ನವಾಯಿತು. ಮಧ್ಯಾಹ್ನ ಸಹನ ಸೂರ್ಯ ಮುಳುಗುವ ಸಂಜೆಯ ಸಮಯ ಹತ್ತಿರವಾಯಿತು. ಅಷ್ಟು ದೊಡ್ಡ ಆನೆ ಅಲ್ಲೇ ಇದ್ದರೂ ಇಡೀ ದಿನ ಯಾರೊಬ್ಬರ ದೃಷ್ಟಿಯೂ ಅದರ ಮೇಲೆ ಬೀಳಲಿಲ್ಲ. ತನ್ನ ಲೀಲೆ ಯಶಸ್ವಿಯಾಗಿದ್ದನ್ನು ಕಂಡು ಶಿವನ ಮನಸ್ಸಿನಲ್ಲಿ ಮಂದಹಾಸ ಮೂಡಿತು. ಸಂಜೆ ಕಳೆದು ಸೂರ್ಯ ಮುಳುಗುತ್ತಿದ್ದಂತೆಯೇ ಶನಿದೇವರಿಗೆ ನೀಡಿದ್ದ 7.5 ಗಂಟೆಗಳ ಸಮಯ ಮುಕ್ತಾಯವಾಯಿತು. ಶಿವನಿಗೆ ತನ್ನ ಲೀಲೆ ಯಶಸ್ವಿಯಾಯಿತು ಎಂಬ ಹೆಮ್ಮೆ ಮೂಡಿತು. ತಕ್ಷಣವೇ ಆನೆಯ ರೂಪವನ್ನು ತ್ಯಜಿಸಿ ತನ್ನ ದಿವ್ಯ ರೂಪದಲ್ಲಿ ಕೈಲಾಸಕ್ಕೆ ಹಿಂತಿರುಗಿದನು. ಅಲ್ಲಿ ಆಗಲೇ ಕಾಯುತ್ತಿದ್ದ ಶನಿದೇವನನ್ನು ನೋಡಿ ಶಿವನು ನಸುನಗುತ್ತಾ ಹೀಗೆಂದನು, ಶನಿದೇವರೇ, ನಿಮ್ಮ ವಕ್ರದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ಹೇಳಿದ್ದಿರಿ. ಆದರೆ ನೋಡಿ, ಇಡೀ ದಿನ ನಾನು ಕಾಡಿನಲ್ಲಿ ಆನೆಯ ರೂಪದಲ್ಲಿ ಇದ್ದೆ. ಯಾರೊಬ್ಬರೂ ನನ್ನನ್ನು ಗಮನಿಸಲಿಲ್ಲ. ನಿಮ್ಮ ಪ್ರಭಾವ ನನ್ನ ಮೇಲೆ ಕೆಲಸ ಮಾಡಲಿಲ್ಲವಲ್ಲ? ಕ್ಷಮಿಸಿ ಮಹಾದೇವ, ನನ್ನ ದೃಷ್ಟಿ ನಿಮ್ಮ ಮೇಲೆ ಬೀಳಲಿಲ್ಲ ಎಂದು ನೀವು ಅಂದುಕೊಂಡರೆ ಅದು ನಿಮ್ಮ ಭ್ರಮೆ ಪ್ರಭು. ಅದ ಹೇಗೆ ಶನಿ? ಇಡೀ ದಿನ ನನ್ನನ್ನು ಆ ಕಾಡಿನಲ್ಲಿ ಯಾರೂ ನೋಡಲೇ ಇಲ್ಲವಲ್ಲ? ಮಹಾದೇವ, ಇಡೀ ಬ್ರಹ್ಮಾಂಡವನ್ನೇ ಆಳುವ ಜಗತ್ಪತಿ ನೀವು. ಕೇವಲ ನನ್ನ ವಕ್ರ ದೃಷ್ಟಿಗೆ ಹೆದರಿ ಇಡೀ ದಿನ ದೇವಲೋಕದ ವೈಭವವನ್ನು ಬಿಟ್ಟು ಭೂಲೋಕದ ದಟ್ಟ ಕಾಡಿನಲ್ಲಿ ಒಂದು ಸಾಮಾನ್ಯ ಆನೆಯಂತೆ ಅಡಗಿ ಕುಳಿತುಕೊಳ್ಳಬೇಕಾಯಿತು ಎಂದರೆ ಅದು ನನ್ನ ವಕ್ರ ದೃಷ್ಟಿಯ ಪ್ರಭಾವವಲ್ಲದೆ ಮತ್ತೇನು ಪ್ರಭು? ನೀವೇ ಯೋಚಿಸಿ. ಶನಿದೇವರ ಈ ಬುದ್ಧಿವಂತಿಕೆಯ ಮಾತನ್ನು ಕೇಳಿ ಶಿವನಿಗೆ ಪರಮಾನಂದವಾಯಿತು. ಶನಿದೇವರು ಭಕ್ತಿಯಿಂದ ಮಹಾದೇವನಿಗೆ ಕೈಮುಗಿದು, ಪ್ರಭು, ನನ್ನ ಕರ್ತವ್ಯಕ್ಕೆ ಗೌರವ ನೀಡಿದ ನಿಮಗೆ ನನ್ನ ಪ್ರಣಾಮಗಳು ಎನ್ನುತ್ತಾ ಕೈಲಾಸದಿಂದ ಹೊರಟರು. ಅವರು ಹೋದ ನಂತರ ಪಾರ್ವತೀ ದೇವಿಯು ಶಿವನ ಬಳಿ ಬಂದು ಕೇಳಿದಳು, ಸ್ವಾಮಿ, ಜಗತ್ತನ್ನೇ ರಕ್ಷಿಸುವ ನೀವು ಕೇವಲ ಶನಿಯ ದೃಷ್ಟಿಗೆ ಹೆದರಿ ಇಡೀ ದಿನ ಕಾಡಿನಲ್ಲಿ ಆನೆಯಾಗಿ ಅಡಗಿ ಕುಳಿತಿರಲ್ಲ. ನಿಮ್ಮ ಈ ಲೀಲೆಯ ಅರ್ಥವೇನು ಪ್ರಭು? ಶಿವನು ಮಂದಹಾಸ ಬೀರುತ್ತಾ ಪ್ರೀತಿಯಿಂದ ಉತ್ತರಿಸಿದನು, ದೇವಿ,
ಈ ಜಗತ್ತು ನಡೆಯುತ್ತಿರುವುದೇ ಕರ್ಮದ ನಿಯಮದ ಮೇಲೆ. ಆ ನಿಯಮಗಳನ್ನು ರೂಪಿಸಿದ ನಾನೇ ಅದನ್ನು ಮೀರಿದರೆ ಹೇಗೆ? ಶನಿದೇವನು ಯಾರ ಮೇಲೂ ದ್ವೇಷ ಸಾಧಿಸುವುದಿಲ್ಲ. ಅವನು ಕೇವಲ ತನ್ನ ಕರ್ತವ್ಯ ಮಾಡುತ್ತಾನೆ ಅಷ್ಟೇ. ನನ್ನ ಈ ಲೀಲೆಯ ಹಿಂದೆ ಒಂದು ದೊಡ್ಡ ಸತ್ಯವಿದೆ. ಅದು ಯಾವ ಸತ್ಯ ಸ್ವಾಮಿ? ಯಾರೇ ಆಗಲಿ, ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ತಾನು ಮಾಡಿದ ಕರ್ಮದ ಫಲದಿಂದ ಮತ್ತು ಕಾಲದ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕಾಲ ಮತ್ತು ಕರ್ಮದ ಮುಂದೆ ದೇವರಿರಲಿ ಮನುಷ್ಯನಿರಲಿ ಎಲ್ಲರೂ ಒಂದೇ. ಶನಿಯು ಯಾರನ್ನೂ ಬಿಡುವುದಿಲ್ಲ, ಏಕೆಂದರೆ ಅವನು ಪಕ್ಷಪಾತ ಮಾಡದ ನ್ಯಾಯ ದೇವತೆ. ಹೀಗೆ ಮಹಾದೇವನು ಸ್ವತಃ ಶನಿಯ ವಕ್ರದೃಷ್ಟಿಯ ಪ್ರಭಾವಕ್ಕೆ ಒಳಗಾಗುವ ಮೂಲಕ ಕರ್ಮ ಮತ್ತು ನ್ಯಾಯದ ಮಹತ್ವವನ್ನು ಜಗತ್ತಿಗೆ ಸಾರಿದನು. ಅಂದಿನಿಂದ ಇಡೀ ಸೃಷ್ಟಿ ಶನಿದೇವರನ್ನು ಭಕ್ತಿಯಿಂದ ಕರ್ಮಫಲದಾತ ಎಂದು ಪೂಜಿಸತೊಡಗಿತು.